ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವಳ ಹೆಸರು ಪರಿಮಳ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬಸವನಕಟ್ಟಿ ಭಾಗದವಳು. ಕೆಲಸ ಹೊಲಮನೆ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ತೀರಿಕೊಂಡ ಮೇಲೆ ರಸ ಸೋರ್ತಾ ಇದೆ. ಸೊ ಹಾಗಾಗಿ ಒಂದು ಮೆಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಬೈಕ್ ಏನಪ್ಪ ಅಂದರೆ ಗೆಳೆಯ ಬೇಕು, ಬೇಕಾದರೆ ಬನ್ನಿ ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ, ಇಬ್ಬರೇ ಬಿದ್ದು ಒದ್ದಾಡೋಣ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಗಂಡ ಇದ್ದಾಗ ತೆಗೆದುಕೊಂಡಿರುವ ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ. ಯಾರೂ ಇಲ್ಲ ಮಾಮ, ಫೋನ್ ಮಾಡು ಎತ್ತಿ ಕೊಡ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಹಳ್ಳಿಯಲ್ಲಿ ಗಂಡ ಇಲ್ಲದೆ ಬದುಕೋದು ತುಂಬಾ ಕಷ್ಟ ಅಂತೇಳಿ ಹೇಳ್ಕೊಂಡಿರೋದು. ಸಿಕ್ಕವರು ಕಾಲ್ ಮಾಡ್ತಾರೆ. ಮೂರನೇದು, ದುಡ್ಡು ಕೊಡ್ತೀನಿ ಒಂದು ರಾತ್ರಿ ಕೊಡು ಅಂತೇಳಿ ತುಂಬಾ ಪೀಡಿಸ್ತಾ ಇದ್ದಾರೆ. ಆದರೆ ನನಗೂ ಕೂಡ ಮನಸ್ಸಿದೆ, ಸೊ ಹಾಗಾಗಿ ಮನಸ್ಸಿಗೆ ಹಿಡಿಸುವ ಒಬ್ಬ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಯಾರಿಗೆ ಕೊಡಬೇಕು ಅನ್ನೋದನ್ನು ನಾನೇ ನಿರ್ಧಾರವನ್ನು ಮಾಡ್ತೀನಿ ಅಂತೇಳಿ ಇದಿಷ್ಟು ಯಾರಿಲ್ಲದಾಗ ಕಾಲ್ ಮಾಡಿದರೆ ಎತ್ತಿ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇವರಿಗೆ ಗಂಡ ಇಲ್ಲ, ಸೊ ಹಾಗಾಗಿ ಒಬ್ಬ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಈ ಥರ ಗುಣ ಇದ್ದರೆ ಮನೆಯ ಬಾಗಿಲನ್ನು ಓಪನ್ ಮಾಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಫಸ್ಟ್ ಒನ್ನು, ವಯಸ್ಸಾದರೂ ಪರವಾಗಿಲ್ಲ, ಒಂದು ಸಲ ಕೊಟ್ಟು ನೋಡ್ತೀನಿ, ಇನ್ನೂ ಸ್ಟ್ರಾಂಗ್ ಇದ್ದರೆ ಸಂಬಂಧವನ್ನು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ತಿಳಿಸಿದ್ದಾಳೆ. ಇಲ್ಲಾಂದರೆ ಬೇರೆ ಹುಡುಗರಿಗೆ ಕೊಡ್ತೀನಿ, ಯಾವುದೇ ಕಾರಣಕ್ಕೆ ಬೇಜಾರಾಗಬೇಡಿ. ಹೆಂಡತಿ ಇದ್ದವರಿಗೆ ಕೊಡೋದಿಲ್ಲ, ಯಾಕಂದರೆ ಆಗಾಗ ನಿಮ್ಮ ಹೆಂಡತಿ ನನ್ನ ಬಗ್ಗೆ ಬೈಕೋತಾ ಇರ್ತಾರೆ, ಹಾಗಾಗಿ ಕೊಡೋದಿಲ್ಲ ಅಂತೇಳಿ ಕಂಡೀಷನ್ ಹಾಕಿರೋದು. ಸೊ ಇದಿಷ್ಟು ಕೂಡ ಇವರು ಗಂಡಿನ ಬಗ್ಗೆ ಗುಣಗಳನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ಮಾತ್ರ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓವರ್ ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ಮಾರ್ಚ್ 2024 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 11,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಡ್ಯಾಶ್ ಕ್ಯಾಮ್ ಕೂಡ ಇರುವಂಥದ್ದು. ಸೊ ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಮಾಡ್ಕೊಂಡವರಿಗೆ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸ್ಬೋದು. ಇಲ್ಲಾಂದರೆ ನಿಮ್ಮ ನಿರ್ಧಾರವನ್ನೇ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾಳೆ.